ನಸುಕಿನ ಜಾವ ಸೇತುವೆಯ ಮೇಲೆ ಕಾದಿದ್ದ ಜವರಾಯ ಮೂವರ ಪ್ರಾಣವನ್ನೇ ಹೊತ್ತೊಯ್ದಿದ್ದಾನೆ. ಗೆಳೆಯನ ಬೀಳ್ಕೊಟ್ಟು ಹೊರಟವರು ಕೊನೆಗೂ ಮನೆ ಸೇರದೆ ಮಸಣದ ಪಾಲಾದ್ರು. ಒಂದು ಅಪಘಾತ ಮೂವರು ಯುವಕರ ಕುಟುಂಬದವರ ಬದುಕನ್ನೇ ಛಿದ್ರವಾಗಿಸಿತು. ಅಷ್ಟಕ್ಕೂ ಆಗಿದ್ದಾದ್ರೂ ಏನು? ಹೊನ್ನಾವರ ಶರಾವತಿ ಸೇತುವೆಯ ಮೇಲೆ ಅಪಘಾತದಿಂದ ಮೃತಪಟ್ಟವರ ಬದುಕಿನ ಪಯಣ ಹೇಗಿತ್ತು ಎನ್ನುವುದನ್ನ ನೋಡೋಣ ಬನ್ನಿ. ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿಯ ಶರಾವತಿ ಸೇತುವೆಯ ಮೇಲೆ ಮಂಗಳವಾರ ಬೆಳಗಿನ ಜಾವ ಕೆಎಸ್ಆರ್ಟಿಸಿ ಬಸ್ ಮತ್ತು ಬೈಕ್ ನಡುವೆ ಡಿಕ್ಕಿಯಾಗಿದೆ. ಮೂವರು ಬೈಕ್ ಸವಾರರಾದ 34ರ ಹರಿಯದ ಮಾವಿನಕುರುವಾದ ರಾಘವೇಂದ್ರ ಸೋಮಯ್ಯ ಗೌಡ, 22ರ ಹರಿಯದ ಖರ್ವಾನಾಥಗೇರಿಯ ರಮೇಶ್ ರಾಮಚಂದ್ರ ನಾಯ್ಕ್ ಮತ್ತು 22ರ ವಯಸ್ಸಿನ ಸಂಶಿ ಕುದ್ರಿಕಿಯ ಗೌರೀಶ್ ಮಂಜುನಾಥ್ ನಾಯ್ಕ್ ಕಾಣದ ಲೋಕಕ್ಕೆ ಪಯಣಿಸಿದ್ದಾರೆ. ವಿಜಾಪುರದಿಂದ ಮಂಗಳೂರಿಗೆ ಹೋಗುತ್ತಿರುವ ಕೆಎಸ್ಆರ್ಟಿಸಿ ಬಸ್ ಹೊನ್ನಾವರದ ಶರಾವತಿ ಸೇತುವೆ ಮೇಲೆ ಸಾಗುತ್ತಿರುವಾಗ ಮಂಕಿ ಕಡೆಯಿಂದ ಹೊನ್ನಾವರ ಕಡೆಗೆ ಎದುರಿನಿಂದ ಬಂದ ಬೈಕ್ ನಡುವೆ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದೆ. ಗಂಭೀರ ಗಾಯಗೊಂಡ ಬೈಕ್ ಸವಾರರಾದ ರಾಘವೇಂದ್ರ ಗೌಡ ಮತ್ತು ರಮೇಶ್ ನಾಯ್ಕ್ ಸ್ಥಳದಲ್ಲೇ ಮೃತಪಟ್ಟರೆ, ಗೌರೀಶ್ ನಾಯ್ಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಮೃತಪಟ್ಟ ಈ ಮೂವರಿಗೂ ದೊಡ್ಡ ಗೆಳೆಯರ ಬಳಗವಿದೆ. ಸೋಮವಾರ ರಾತ್ರಿ ತಮ್ಮ ಗೆಳೆಯನ ಮನೆಗೆ ಹೋಗಿದ್ದಾರೆ. ಮಂಗಳವಾರ ಮುಂಜಾನೆ ಅಲ್ಲಿಂದ ವಾಪಸ್ಸಾಗುವಾಗ ಶರಾವತಿ ಸೇತುವೆಯ ಮೇಲೆ ಯಮರಾಜ ಇವರಿಗಾಗಿ ಕಾದು ಕುಳಿತಿದ್ದ. ಬಸ್ ಮತ್ತು ಬೈಕಿನ ರೂಪದಲ್ಲಿ ಮೂವರನ್ನ ಬಲಿ ತೆಗೆದುಕೊಂಡಿದ್ದಾನೆ. ಮೂವರ ಸಾವು ಇವರ ಮನೆಯ ದಿಕ್ಕು ತಪ್ಪಿಸಿ ಬಿಟ್ಟಿದೆ. ಮೃತರ ಹೆಂಡತಿ, ತಾಯಿ ತಬ್ಬಲಿಯಾಗುವಂತಾಗಿದೆ. ಮನೆ ನಡೆಸುವ ಹೊಣೆಗಾರರನ್ನ ಕುಟುಂಬದವರು ಕಳೆದುಕೊಂಡಿದ್ದಾರೆ. ಅಪಘಾತ ಒಂದೇ ಆಗಿದ್ದರೂ ಮೂವರು ಮೃತಪಟ್ಟು ಅವರನ್ನೇ ನಂಬಿದ್ದವರ ಬದುಕು ಛಿದ್ರವಾಗಿದೆ. ಮಾವಿನಕುರುವಾದ ರಾಘವೇಂದ್ರ ಸೋಮಯ್ಯ ಗೌಡ ಸಹೋದರ ಮಹೇಶ್ ಗೌಡ ಜೊತೆಗೂಡಿ ಚಾಲಕ ವೃತ್ತಿಯೊಂದಿಗೆ ಬೊಲೆರೋ ಮತ್ತು ಟಿಪ್ಪರ್ ವಾಹನ ಹೊಂದಿದ್ದರು. ಸ್ವಂತ ಉದ್ಯೋಗ ನಡೆಸಿ ಮನೆಯ ಜವಾಬ್ದಾರಿ ನಿಭಾಯಿಸುತ್ತಿದ್ರು. ತಂದೆ ಮೃತಪಟ್ಟಿದ್ದು ಅಕ್ಕನ ಮದುವೆಯಾಗಿದೆ. ತಾಯಿಯ ಜೊತೆ ಅಣ್ಣ ತಮ್ಮ ಗೆಳೆಯರಂತೆ ಇದ್ದಿದ್ದರು. ರಾಘವೇಂದ್ರ ಕೆಲವು ತಿಂಗಳ ಹಿಂದೆ ಗುಂಡಿಬೈಲ್ ಗೊಟ್ನಕೊಡ್ಲಿನ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ. ಇದೀಗ ಅವಳು ತುಂಬು ಗರ್ಭಿಣಿ ಎಂದು ತಿಳಿದು ಬಂದಿದೆ. ಅಪಘಾತದಲ್ಲಿ ಕೈ ಹಿಡಿದ ಗಂಡ ಮೃತಪಟ್ಟ ಸುದ್ದಿ ತಿಳಿದು ಪತ್ನಿ ಕುಸಿದು ಹೋಗಿದ್ದಾಳೆ. ಒಂದೇ ಸಮನೆ ಮೌನಕ್ಕೆ ಜಾರಿ ಬಿಟ್ಟಿದ್ದಾಳೆ. ಸಂಶಿ ಕುದ್ರಿಕೆಯ ಗೌರೀಶ್ ಯಾನೆ ಗಣಪತಿ ತಾಯಿಗೆ ಒಬ್ಬನೇ ಮಗ. ತಂದೆ ಮೃತಪಟ್ಟಿದ್ದು ಇವರ ಮನೆಯಲ್ಲಿ ತಾಯಿ ಬಿಟ್ರೆ ಈಗ ಮತ್ತೆ ಯಾರೂ ಇಲ್ಲ. ಪಿಯುಸಿ ವ್ಯಾಸಂಗ ಮಾಡಿದ ಈತ ಸದ್ಯದ ಮಟ್ಟಿಗೆ ಚಾಲಕ ವೃತ್ತಿ ಮಾಡಿಕೊಂಡಿದ್ದ. ಮನೆಯ ಜವಾಬ್ದಾರಿ ಇವನ ಹೆಗಲ ಮೇಲೆ ಇತ್ತು. ಮನೆಗೆ ಇವನೇ ಆಧಾರ ಸ್ತಂಭವಾಗಿದ್ದ. ಮನೆಯನ್ನ ಮುನ್ನಡೆಸಬೇಕಿದ್ದ ಇದ್ದೊಬ್ಬ ಮಗ ಅಪಘಾತದಲ್ಲಿ ಮೃತಪಟ್ಟಿದ್ದು ತಾಯಿ ತಬ್ಬಲಿಯಾಗಿದ್ದಾಳೆ. ಮನೆಗೆ ನೇತಾರ ಇಲ್ಲದಂತೆ ಆಗಿದೆ. ಖರ್ವಾನಾಥಗೇರಿಯ ರಮೇಶ್ ರಾಮಚಂದ್ರ ನಾಯ್ಕ್ ಪದವಿ ಮುಗಿಸಿ ನೌಕರಿಯ ಕನಸು ಕಂಡಿದ್ದ. ಅಪ್ಪ ಅಮ್ಮ ಅಣ್ಣನ ಜೊತೆ ವಾಸವಾಗಿದ್ದ. ತಂದೆ ತಾಯಿ ಇಬ್ಬರು ಕೂಲಿ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಸಾಕಿ ಬೆಳೆಸಿದ್ದರು. ಇಬ್ಬರು ಮಕ್ಕಳೇ ಕುಟುಂಬದ ಆಸರೆಯಾಗಿದ್ದರು. ಇದೀಗ ರಮೇಶನ ಅಕಾಲಿಕ ಮರಣ ಬದುಕಿನ ದಿಕ್ಕು ಬದಲಿಸಿಬಿಟ್ಟಿದೆ.
ಶರಾವತಿ ಸೇತುವೆ ಮೇಲಿನ ಅಪಘಾತಕ್ಕೆ ಸಂಬಂಧಿಸಿದಂತೆ ಮಾವಿನಕುರುವಾದ ಮಹೇಶ್ ಸೋಮಯ್ಯ ಗೌಡ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಬಸ್ ಚಾಲಕ ಬಸವನ ಬಾಗೇವಾಡಿ ತಾಲೂಕಿನ ಕರಬಂಟವಾಳದ ವಸಂತ್ ಭೀಮಪ್ಪ ಚವಾಣ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಶ್ರೀರಾಮ್ ಸ್ಟಡಿ ಮಾಡ್ತಿದ್ದ ರವಿಣ ಹೇಳ್ತಾವನಿ ರವಿಣ ಸಂಜು ಹೇಳ ಸಂಜು ಸಂಜು ಎಲ್ಲರೂ ಬಿಟ್ಟು ಹೋಗ್ತಾರಲ್ಲ ಸಂಜು ಎಲ್ಲ ಬಿಟ್ಟು ಹೋಗ್ತಾರಲ್ಲ ಎಲ್ಲೆಡೆ ಬೆಳಕಿನ ಚಿತ್ತಾರ, ಸಿಡಿಮದ್ದಿನ ಅಬ್ಬರ. ಕಡಲ ತಟದಲ್ಲಿ ಕುಣಿದು ಕುಪ್ಪಳಿಸುವ ಯುವಕ ಯುವತಿಯರ ದಂಡು, ಡಿಜೆ ಹಾಡಿನ ಅಬ್ಬರ. ಇದು ಪ್ರವಾಸಿ ತಾಣ ಗೋಕರ್ಣದಲ್ಲಿ ನೂತನ ವರ್ಷವನ್ನ ಸ್ವಾಗತಿಸಿದ ಬಗೆ. ಗೋಕರ್ಣದ ಓಂ, ಕುಡ್ಲೆ, ಮುಖ್ಯ ಕಡಲ ತೀರ, ರುದ್ರಪಾದ, ಗಂಗೆಕೊಳ್ಳ, ಗಂಗಾವಳಿ ಕಡಲ ತೀರದಲ್ಲಿನ ಹೋಟೆಲ್ ರೆಸಾರ್ಟ್ಗಳಲ್ಲಿ ತಂಗಿದ್ದ ಪ್ರವಾಸಿಗರು ತಮ್ಮ ಗೆಳೆಯ ಗೆಳತಿಯರೊಡನೆ ಕಡಲ ತೀರದಲ್ಲಿ ವಿಶೇಷ ಬಲೂನ್ಗಳನ್ನ ಬಿಡೋದು ಮತ್ತಿತರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ರಾತ್ರಿ 12 ಗಂಟೆಯಾಗುತ್ತಲೇ ಪರಸ್ಪರ ಹೊಸ ವರ್ಷದ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಳ್ಳುತ್ತಾ ಸಂಭ್ರಮಿಸಿದ್ರು. ಕೆಲವು ರೆಸಾರ್ಟ್ ಹೋಟೆಲ್ಗಳಲ್ಲಿ ಡಿಜೆ ಹಾಗೂ ವಿವಿಧ ಸಂಗೀತ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕ ಯುವತಿಯರೇ ಹಾಡಿಗೆ ಹೆಜ್ಜೆ ಹಾಕಿ ಮೋಜು ಮಸ್ತಿಯಲ್ಲಿ ತೊಡಗಿ ನೂತನ ವರ್ಷವನ್ನ ಸ್ವಾಗತಿಸಿದ್ರು. ಇನ್ನು ಪೇಟೆಯಲ್ಲಿನ ವಿವಿಧ ವಸತಿ ಗೃಹಗಳಲ್ಲಿ ತಂಗಿದ ಪ್ರವಾಸಿಗರು ಸಹ ಊರಿನ ಹೊರಗಡೆ ಬಂದು ಹೊಸ ವರ್ಷದ ಸಂಭ್ರಮದಲ್ಲಿ ಪಾಲ್ಗೊಂಡರು. ಈ ಬಾರಿ ಡಿಸೆಂಬರ್ 31ರಂದು ಸಂಜೆ ಭೇಟಿ ನೀಡಿ ಹೊಸ ವರ್ಷ ಆಚರಣೆ ಮುಗಿಸಿಕೊಂಡು ಹೋಗುವ ಪ್ರವಾಸಿಗರ ಸಂಖ್ಯೆ ತೀರಾ ಕ್ಷೀಣಿಸಿದ್ದು, ಕೇವಲ ವಸತಿ ಗೃಹಗಳಲ್ಲಿ ವಸತಿ ಪಡೆದ ಪ್ರವಾಸಿಗರು ಮಾತ್ರ ಕಡಲ ತೀರದಲ್ಲಿ ಬೀಡು ಬಿಟ್ಟಿದ್ದರು. ಇವರ ಸಂಖ್ಯೆಯು ಇಳಿಮುಖವಾಗಿದ್ದು, ಒಟ್ಟಾರೆ ಪ್ರವಾಸಿಗರ ಸಂಖ್ಯೆ ತುಸು ಕಡಿಮೆಯಾಗಿತ್ತು. ಪ್ರವಾಸಿಗರ ಸಂಭ್ರಮವನ್ನ ನೋಡಲು ಸ್ಥಳೀಯರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ವಿವಿಧ ಕಡಲ ತೀರಗಳ ವೀಕ್ಷಣೆ ಮಾಡಿ ತೆರಳಿದ್ದು ಕಂಡುಬಂತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಹಾಗೂ ಕಾರವಾರ ವಿಶೇಷ ಪೊಲೀಸ್ ದಳದ ಡಿವೈಎಸ್ಪಿ ಅಶ್ವಿನಿ, ಭಟ್ಕಳ ಡಿವೈಎಸ್ಪಿ ಎಂಕೆ ಮಹೇಶ್ ರಾತ್ರಿ ಕುಡ್ಲೆ ಕಡಲ ತೀರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಲ್ಲಿಯೇ ವಾಸ್ತವ ಮಾಡಿದ್ದರು. ಇವರ ಮಾರ್ಗದರ್ಶನದಲ್ಲಿ ಪಿಐ ವಸಂತಾಚಾರ್ ಹಾಗೂ ಪಿಎಸ್ಐಗಳಾದ ಖಾದರ್ ಭಾಷಾ, ಶಶಿಧರ್ ಹಾಗೂ ಸಿಬ್ಬಂದಿ ವರ್ಗದವರು ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ದರು. ಹೊಸ ವರ್ಷ ಆಚರಣೆಗೆ ಅಳವಡಿಸಿದ ನಿಯಮದ ಪ್ರಕಾರ ರಾತ್ರಿ 10 ಗಂಟೆಯವರೆಗೆ ಮಾತ್ರ ಡಿಜೆ ಮತ್ತಿತರ ಸಂಗೀತ ಕಾರ್ಯಕ್ರಮ ನಡೆಸಲು ಅನುಮತಿ ನೀಡಲಾಗಿತ್ತು. ಆದರೆ 2 ಗಂಟೆಯವರೆಗೂ ಕೆಲವೆಡೆ ಡಿಜೆ ಅಬ್ಬರ ಮುಂದುವರೆದಿತ್ತು. ಧ್ವನಿವರ್ಧಕದ ಸಂಗೀತ, ಅದಕ್ಕೆ ತಕ್ಕ ಕುಣಿತ, ಸಿಡಿಮದ್ದಿನ ಚಿತ್ತಾರ, ಕಂಗೊಳಿಸುವ ವಿದ್ಯುತ್ ಅಲಂಕಾರ, ಅಲ್ಲಲ್ಲಿ ಗುಂಡು ತುಂಡುಗಳ ಭೋಜನ, ಪರಸ್ಪರ ಶುಭಾಶಯ ವಿನಿಮಯ ಇವೆಲ್ಲದರ ಸಮ್ಮಿಳಿತದೊಂದಿಗೆ ದಾಂಡೇಲಿ ಜೊಯ್ಡಾದಲ್ಲಿ ಹೊಸ ವರ್ಷವನ್ನ ವಿಶೇಷವಾಗಿ ಸ್ವಾಗತಿಸಲಾಯಿತು. ಹೊಸ ವರ್ಷ ಎಂದ್ರೆ ದಾಂಡೇಲಿಯಲ್ಲಿ ಜನವೋ ಜನ. ದಾಂಡೇಲಿ ಜೊಯ್ಡಾದಲ್ಲಿರುವ ಎಲ್ಲ ರೆಸಾರ್ಟ್, ಹೋಮ್ ಸ್ಟೇಗಳು ತುಂಬಿಕೊಂಡಿರುತ್ತವೆ. ಪ್ರವಾಸೋದ್ಯಮಿಗಳು ಹೇಳುವ ಪ್ರಕಾರ ಕಳೆದ ವರ್ಷಗಳಿಗೆ ಹೋಲಿಸಿದ್ರೆ ಈ ವರ್ಷದಲ್ಲಿ ಪ್ರವಾಸಿಗರ ಸಂಖ್ಯೆ ತುಸು ಕಡಿಮೆ. ಅಷ್ಟೇ ಅಲ್ಲ, ಕಳೆದ ವರ್ಷದ ಟ್ರಾಫಿಕ್ ಸಮಸ್ಯೆಯೂ ಈ ವರ್ಷ ಆಗಿಲ್ಲ. ಕೊಠಡಿ ಸಿಗದೆ ಬಸ್ ನಿಲ್ದಾಣದಲ್ಲೋ ಅಥವಾ ಅಂಗಡಿ ಮಳಿಗೆಗಳ ಎದುರು ಮಲಗಿಕೊಂಡವರು ಕಂಡಿಲ್ಲ. ವೈನ್ ಶಾಪ್ಗಳಲ್ಲಿಯೂ ಹಾಗೆ ಹೇಳಿಕೊಳ್ಳುವಷ್ಟು ಸಾಲುಗಳಿರಲಿಲ್ಲ. ದಾಂಡೇಲಿ ನಗರದಲ್ಲಿದ್ದ ಹೋಟೆಲ್ಗಳು, ಲಾಡ್ಜ್ಗಳು ಬಿಕೋ ಎನ್ನುತ್ತಿದ್ದವು. ಹೋಮ್ ಸ್ಟೇ ರೆಸಾರ್ಟ್ಗಳು ಸಮಾಧಾನಕರ ರೀತಿಯಲ್ಲಿ ತುಂಬಿಕೊಂಡಿದ್ದವಾದರೂ ಮಾಲಕರುಗಳಿಗೆ ಹಿಂದಿನ ವರ್ಷಗಳ ಸಂತೃಪ್ತಿ ಇಲ್ಲ. ಇವೆಲ್ಲ ಕೊರಗುಗಳ ನಡುವೆ ದಾಂಡೇಲಿ ಜೊಯ್ಡಾದಲ್ಲಿ ಹೊಸ ವರ್ಷವನ್ನ ಸಂಭ್ರಮದಿಂದ ಸ್ವಾಗತಿಸಲಾಗಿದೆ. ಹೋಮ್ ಸ್ಟೇ ರೆಸಾರ್ಟ್ಗಳನ್ನ ವಿದ್ಯುತ್ ದೀಪಾಲಂಕೃತಗೊಳಿಸಲಾಗಿದೆ.
ಕೆಲವೊಂದು ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿ ಮಾತ್ರ ಧ್ವನಿವರ್ಧಕವನ್ನ ಬಳಸದೆ ಸಿಡಿಮದ್ದು ಸಿಡಿಸದೆ ಅತ್ಯಂತ ಸರಳವಾಗಿ ಹೊಸ ವರ್ಷವನ್ನ ಆಚರಿಸಿದ್ರೆ ಇನ್ನು ಅನೇಕ ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿ ಬಳಸಲಾಗಿದೆ. ಡಿಜೆ ಧ್ವನಿವರ್ಧಕಗಳು ಸದ್ದು ಮಾಡಿದ್ದವು. ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿರುವ ಪ್ರವಾಸಿಗರು ಕುಣಿದು ಕುಪ್ಪಳಿಸಿದ್ದಾರೆ. ಕೇಕ್ ಕಟ್ ಮಾಡಿ ಸಂಭ್ರಮ ಆಚರಿಸಿದ್ದಾರೆ. ಸಿಡಿಮದ್ದುಗಳು ಬಾನಂಗಳದಲ್ಲಿ ಚಿತ್ತಾರ ನಿರ್ಮಿಸಿದಾಗ ಹೋ ಎಂದು ಉದ್ಘರಿಸಿದ್ದಾರೆ. ರಾತ್ರಿಯವರೆಗೂ ಸಂಭ್ರಮಿಸಿದ ಪ್ರವಾಸಿಗರು ಜನವರಿ 1ರ ಬೆಳಕು ಹರಿಯುವಾಗ ಹೊಸ ವರ್ಷಕ್ಕೆ ಹೊಸ ಬೆಳಕನ್ನ ನೋಡಿದ್ದಾರೆ. ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿ ಕೇವಲ ಪ್ರವಾಸಿಗರಿಗಷ್ಟೇ ಅಂತ ಅಲ್ಲ, ಅನೇಕ ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿ ಸ್ಥಳೀಯರು ಕೂಡ ಹೊಸ ವರ್ಷಾಚರಣೆಯಲ್ಲಿ ಭಾಗಿಯಾಗಿದ್ದರು. ಕೆಲವರು ತಮ್ಮ ತಮ್ಮ ಮನೆ, ಓಣಿ, ಬಡಾವಣೆಗಳಲ್ಲಿಯೇ ಹೊಸ ವರ್ಷ ಆಚರಿಸಿದ್ದಾರೆ. ಅನೇಕರು ಗೋವಾ ಸೇರಿದಂತೆ ಬೇರೆ ಬೇರೆ ಕಡೆ ಪ್ರವಾಸ ಹೋಗಿ ಹೊಸ ವರ್ಷವನ್ನ ಸ್ವಾಗತಿಸಿದ್ದಾರೆ. ದಾಂಡೇಲಿ, ಜೊಯ್ಡಾದಲ್ಲಿ 250ಕ್ಕೂ ಹೆಚ್ಚಿನ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ಗಳಿದ್ದು ಹೊಸ ವರ್ಷಾಚರಣೆ ವಿಭಿನ್ನ ರೀತಿಯಲ್ಲಿ ನಡೆದಿದೆ. ರಾತ್ರಿ ಇಡೀ ಎಲ್ಲೆಡೆ ಪೊಲೀಸರು ಗಸ್ತು ತಿರುಗಿದ್ದಾರೆ. ಪೊಲೀಸ್ ಇಲಾಖೆ ನೀಡಿರುವ ಮಾಹಿತಿಯ ಪ್ರಕಾರ ಎಲ್ಲಿಯೂ ಕೂಡ ಯಾವ ಅವಘಡಗಳು ಅಥವಾ ಸಂಘರ್ಷಗಳು ನಡೆದಿಲ್ಲ. ದಾಂಡೇಲಿ, ಜೊಯ್ಡಾದಲ್ಲಿ ಅತ್ಯಂತ ಶಾಂತಿಯುತವಾಗಿ ಹೊಸ ವರ್ಷ ನಡೆದಿದೆ ಎನ್ನುತ್ತಾರೆ ಪೊಲೀಸ್ ಅಧಿಕಾರಿಗಳು. ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ದಾಂಡೇಲಿ, ಜೊಯ್ಡಾದಲ್ಲಿ ಹೊರ ಊರುಗಳ ಪ್ರವಾಸಿಗರು 10,000ಕ್ಕೂ ಹೆಚ್ಚು ಜನ ಆಗಮಿಸಿದ್ದರು ಎನ್ನಲಾಗಿದೆ. ವಾರದ ನಡುವಿನ ದಿನದಲ್ಲಿ ಹೊಸ ವರ್ಷಾಚರಣೆ ಬಂದಿದ್ದರಿಂದ ಆಗಮಿಸಬೇಕಾದ ಪ್ರವಾಸಿಗರ ಸಂಖ್ಯೆಯಲ್ಲಿ ಇಳಿಮುಖವಾಗಿರಬಹುದೆನ್ನುತ್ತಾರೆ ಪ್ರವಾಸೋದ್ಯಮಿಗಳು. ಬಿಎನ್ ವಾಸರೆ, ಕರಾವಳಿ ಮುಂಜಾವು, ಡಿಜಿಟಲ್ ನ್ಯೂಸ್, ದಾಂಡೇಲಿ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.